ಗೋಪಾಲಣ್ಣಿ, ನಿಂಗೆ ದಮ್ಮಿದ್ರೆ ತಾಕತ್ತಿದ್ರೆ ನನ್ನ ಅಕೌಂಟಿಗೆ ಒಂದು 20,000 ದುಡ್ಡು ಹಾಕೋಣ ನೋಡ್ತೀನಿ. ನನಗೆ ದಮ್ಮು ತಾಕತ್ತು ಇದ್ರಿ ನಿಂಗೆ ಹಾಕ್ಲೇಬೇಕು ನೈಸಿ. ದುಡ್ಡು ಹಾಕ್ಬೇಕು. ದುಡ್ಡು ಹಾಕಕ್ಕೆ ಫಸ್ಟ್ ದುಡ್ಡಿರ್ಬೇಕು ಕಂಡ್ಲ, ಆಮೇಲೆ ಹಾಕೋದು ಬಿಡೋದು ಲೆಕ್ಕಾಚಾರ. ಇಲ್ಲ ಕಣ, ದಮ್ಮಿದ್ರೆ ತಾಕತ್ತಿದ್ರೆ ಚಾಲೆಂಜ್ ಗೆದ್ದು ತೋರಿಸ್ಬೇಕು. ನೋಡಿಲಿ ಅಶೋಕವೇ ಸೇಮ್ ಟು ಸೇಮ್ ಇರ್ತೈತಿ. ಹೇಳಿದ್ರಲ್ಲ 2 ವರ್ಷ ಆದ್ಮೇಲೆ ಎಲ್ಲ ಮಂತ್ರಿಮಂಡಲವನ್ನ ಬದಲಾವಣೆ ಮಾಡ್ತೀನಿ ಅಂದ್ರಿ. 2.5 ವರ್ಷ ಆಯ್ತು, ಯಾಕೆ ಮಂತ್ರಿಮಂಡಲ ಬದಲಾವಣೆ ಮಾಡ್ತಾ ಇಲ್ಲ? ಸಿದ್ದರಾಮಯ್ಯನವ್ರಿಗೆ ದಮ್ಮಿದ್ರೆ ತಾಕತ್ತಿದ್ರೆ ಮಾಡ್ಲಿ ನೋಡೋಣ, ಅದಕ್ಕೆ ಕನ್ಫರ್ಮ್ ಆಗ್ತೈತೆ. ಇವ್ರು ಮಾಡಿದ್ರೆ DK ಆಗಲ್ಲ ಅನ್ನೋದು ಕನ್ಫರ್ಮ್ ಆಗ್ತೈತೆ. ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಅಂತಾರೆ, ದಿನನಿತ್ಯ ಇದೇ ಸುದ್ದಿ. ಹೇಳಪ್ಪ, ಸೇಮ್ ನಿನ್ನಂಗೆ ಮಾತಾಡ್ತದಲ್ಲ ಇದು. ಸಿದ್ದಣ್ಣಂಗೆ ದಮ್ಮಿದ್ರೆ ಇದು ಹೇಳ ಕೆಲಸ ಯಾಕೆ ಮಾಡ್ಬೇಕಂತಲ? ಸುಮ್ಕೆ ಹಂಗೆ ಒಂದ್ಸತಿ ಚೆಕ್ ಮಾಡೋಣ ಅಂತ ಕಣೆ. ನವೆಂಬರ್ ಮುಗಿತಾ ಬಂತು, ಕ್ರಾಂತಿ ಆಗಿ ರಾಜ್ಯನೇ ಅಲ್ಲೋಲ ಕಲ್ಲೋಲ ಆಗಿ ಹೋಯ್ತದೆ ಅಂದಿತ್ತಲ್ಲ ಇದು. ಎಲ್ಲೋತಂತಲ ಕ್ರಾಂತಿ? ನವೆಂಬರ್ಗೆ ಚಳಿ ಜಾಸ್ತಿ ಆಗಿ ಹಳೇ ಲವರ್ ನೆನಪಾಗಿದ್ ಬಿಟ್ರಿ ಮತ್ತಿನ್ಯಾವ ಕ್ರಾಂತಿನೂ ಆಗ್ಲೇ ಇಲ್ವಲ್ಲ ಬಿಕನೇಶಿ. ಅಶೋಕು ಆಗಾಗ ಇಂಥದ್ದೊಂದು ಹೇಳ್ತಿರ್ತದೆ ಕಣೆ, ಕೇಳಿಸ್ಕೊಂಡು ಹ್ಞೂ ಅನ್ಕೊಂಡು ಸುಮ್ಕಾಗ್ಬೇಕು ಅಷ್ಟೇ. ನೋಡ್ಲಿ ಹೊಸದೇನೋ ಇರ್ತೈತಿ. ವಚನ ಭ್ರಷ್ಟರು ಕಾಂಗ್ರೆಸ್. ನೆಕ್ಸ್ಟ್ DK ಶಿವಕುಮಾರ್ ಅದನ್ನೇ ಇಟ್ಕೊಂಡು ಹೋಗೋದು. ಅವ್ರು ಹೇಳಿದ್ದಾರೆ, ನಾನು ಕೆಲಸ ಮಾಡಿದೆ, ಸಿದ್ದರಾಮಯ್ಯ ಓಸಿಯಾಗಿ ಮುಖ್ಯಮಂತ್ರಿ ಆದ್ರು. ಇಷ್ಟೇ ಅರ್ಥ, ಬಿಡಿಸಿ ಹೇಳ್ತಾ ಇದ್ದೀನಿ. ಓಸಿ ಮುಖ್ಯಮಂತ್ರಿ, ಕೆಲಸ ನಂದೋದು. ಸಿದ್ದರಾಮಯ್ಯ ಕೆಲಸ ಮಾಡದೆ, ಏನು ಕೆಲಸ ಮಾಡದೆ ಮುಖ್ಯಮಂತ್ರಿ ಆದ್ರು ಅಂತಾನೆ ಹೇಳಿದ್ದಾರೆ. ಇದ್ರ ಓಸಿ ಕತೆ ಬುಟ್ಟಾಕಿ ಕುರ್ಚಿ ಚೇಂಜಿನ ಕತೆ ಏನಾಯ್ತು ಕೇಳಲೆ. ಲೆಕ್ಕಾಚಾರದ ಪ್ರಕಾರ ನೆನ್ನೆಲೆಯ 2.5 ವರ್ಷ ಮುಗಿತು ಕಣ್ಲೆ ಸಿದ್ದಣ್ಣಂದು. ಇನ್ನ 2.5 ವರ್ಷ ಸಿದ್ದಣ್ಣನೇ ಇರ್ತದೆ ಅಂತ ಕಣೆ. ಯಾವ ಗೊಂದಲನೂ ಇಲ್ಲ. 2 ವರ್ಷ ಸಂಪೂರ್ಣ ಆಗಿದೆ ಇವತ್ತಿಗೆ. ಮುಖ್ಯಮಂತ್ರಿಗಳು ಉಳಿದಿರೋ 2 ವರ್ಷನೂ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಪೂರೈಸ್ತದೆ. ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ 2028ಕ್ಕೆ. ಸೂಪರ್ ಮಾಮಾ. ಹಂಗಾರೆ DK ಕತೆ ಏನ್ಲ? ಹೇಳಿದ್ದೀನಲ್ಲ, ಅದೃಷ್ಟ ಇದ್ರೆ ನಮ್ಮ ಅಣ್ಣ ಮುಖ್ಯಮಂತ್ರಿ ಆಯ್ತಾನೆ ಅಂತ. ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಿರ್ಬೇಕು ಅಂತಕ್ಕಂಥ ನನ್ನ ವೈಯಕ್ತಿಕ ಆಶಯ. ನಾನು ಹೇಳಿದ್ನಲ್ರಿ, ನೋ ದೇವೇಗೌಡ ಫ್ಯಾಮಿಲಿ, ನೋ JDS, ನೋ ಯಡಿಯೂರಪ್ಪ, ನೋ BJP, ನೋ ಸಿದ್ದರಾಮಯ್ಯ, ನೋ ಕಾಂಗ್ರೆಸ್. ಈ ರಾಜಣ್ಣ ಪಾರ್ಟಿನೇ ಧ್ವಂಸ ಮಾಡಿ ಹಾಕ್ತೀನಿ ಅಂದಿತ್ತಲ್ಲ, ಈಗ ನೋಡಿದ್ರೆ ಸಿದ್ದಣ್ಣನ ಹಿಂದ್ಗಡೆಲೆ ಓಡಾಡ್ತೈತಿ. ಖಾತೆ ಕೊಡ್ಲಿ ಅಂತ ಎದುರಿಸ್ತು ಕಣ ಅಷ್ಟೇ. ಈಗ ಸಂಪುಟ ವಿಸ್ತರಣೆ ಆದ್ಮೇಲೆ ಕೊಡ್ತೀನಿ ಅಂದಿದ್ರಂತೆ ಕಣ ಸಿದ್ದಣ್ಣ. ಅದಕ್ಕೆ ಸಿದ್ದಣ್ಣನ ಹಿಂದಗಡೆಲೆ ಓಡಾಡ್ತೈತಿ. ಲಾಭ ಐತಿ ಅಂದ ಮೇಲೆ ಓಡಾಡೋದ್ರಲ್ಲೇನು ತಪ್ಪಿಲ್ಲ ಕಂಬುಳ್ಳ. ಆದ್ರೆ DK ಕತೆ ಏನ್ಲ? ಅದಕ್ಕೀಗ ಅಧಿಕಾರ ಕೊಡ್ತಾವಂತೂ ಇಲ್ವಂತಪ್ಪ. ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ. 5 ವರ್ಷ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಹಠವಾದಿ, DK ಶಿವಕುಮಾರ್ ಟ್ರಬಲ್ ಶೂಟರು. ಹಠವಾದಿ ಗೆಲ್ತಾನ, ಟ್ರಬಲ್ ಶೂಟರ್ ಗೆಲ್ತಾರ. ಪರದೆ ಮೇಲೆ ನಾವು ನೋಡಕ್ಕೆ ಕಾಯ್ತಾ ಇದ್ದಾರೆ. ಇಡೀ ಕರ್ನಾಟಕ ಜನ ಕಾಯ್ತಾ ಇದ್ದಾರೆ. ಸಿದ್ದಣ್ಣ ವರ್ಸಸ್ DK ಇವುಗಳ ಮಧ್ಯೆ ಒಪ್ಪಂದ ಮಾಡಕ್ಕೆ ಅಶೋಕನೇ ಹೋಗೈ ಕೇಳ. ಇದೇ ಕುಂತು ನ್ಯಾಯ ಪಂಚಾಯತಿ ಮಾಡ್ಲಿ, ನಾವು ನಮ್ಮ ಕೆಲಸ ನೋಡ್ಕೇಳೋಣ. ಈಗ ನಡಿಯಪ್ಪ ಶಿವನಿ ಶಂಭುಲಿಂಗ. Kuitan ka na, no?